ಪದ್ದು. ಪೃಥ್ವಿ, ಏನಾಯ್ತು ಪದ್ದು? ಸಾಮಾನ್ಯವಾಗಿ ನೀನು ಕವಡೆ ಹಾಕಿ ಹೇಳೋ ಮಾತುಗಳು ಸುಳ್ಳಾಗಲ್ಲ. ನೀನು ಕವಡೆ ಹಾಕ್ತಿದ್ದಾಗೆ ನಿನ್ನ ಮುಖದ ಭಾವನೆ ಬದಲಾಯಿತು. ಗಂಡಾಂತರ ಅಥವಾ ಅಪಾಯ ಏನಾದರೂ ಇದ್ದರೆ ನನ್ನ ತಲೆನೇ ಹೋಗಲಿ, ಈ ಕುಟುಂಬಕ್ಕೇನೂ ಆಗಬಾರ್ದು. ಲೇ ಹುಚ್ಚ, ಕಷ್ಟ ಅನ್ನೋ ಕತ್ಲೆ ಕಳೆದು ನೆಮ್ಮದಿ ಅನ್ನೋ ಬೆಳಕಿನ ಕಡೆ ಹೋಗ್ತಾ ಇದ್ದೀ ಕಣೋ. ನೀನ್ಯಾಕೋ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ವಿಷಯ ಬೇರೆನೇ ಇದೆ ಕಣೋ. ನಡಿ ನಡಿ, ಎಲ್ಲರ ಮುಂದೆ ಹೇಳ್ತೀನಿ, ನಡಿಯೋ ಬಾ. ಒಟ್ಟಿನಲ್ಲಿ ನನಗೆ ಊಟದಲ್ಲಿ ತುಂಬ ಇಷ್ಟ ಆಗಿದ್ದು ಸುಬ್ಬು ಮಾಡಿದ ಪಾಯಸ. ಥ್ಯಾಂಕ್ಸ್ ಯಜಮಾನ್ರೆ, ಥ್ಯಾಂಕ್ ಯು. ಅಪ್ಪ, ಸುಬ್ಬು ಪಾಯಸ ಎಲ್ಲ ಮಾಡಿದ್ದು, ನಾನ್ ಮಾಡಿದ ಪಾಯಸ. ಹೌದಾ? ಹೌದಾ? ಮತ್ತೆ ಅಡುಗೆ ಮನೇಲಿ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡು ಓಡಾಡ್ತಿದ್ದ? ಅಮ್ಮ, ದ್ರಾಕ್ಷಿ ಗೋಡಂಬಿ ಹಾಕಿದ ಮಾತ್ರಕ್ಕೆ ಪಾಯಸ ಮಾಡಿದೊಂದು ಸುಬ್ಬು ಆಗ್ಬಿಡ್ತಾನ? ಆಹಾ, ಎಂಥ ಮಾತು ಹೇಳ್ಬಿಟ್ರಿ ಮೇಡಮ್. ಅಲ್ಲ, ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದು ನಾನು, ಸಕ್ಕರೆ ಹಾಕಿದ್ದು ನಾನು, ಹಾಲು ಹಾಕಿದ್ದು ನಾನು, ಕೊನೆಗೆ ಶಾವಿಗೆ ಹಾಕಿದ್ದು ನಾನೇ. ಈಗ ಪಾಯಸ ಮಾಡಿರೋದು ಇವರು ಅಂತ ಹೇಳ್ತೀರ ನೋಡಿ ಯಜಮಾನ್ರೆ, ಸರಿನಾ ಇದು? ಹೌದಪ್ಪ, ಅದನ್ನೆಲ್ಲ ನೀನೇ ಹಾಕ್ತೆ. ಆದ್ರೆ ಸ್ಟವ್ ಹಚ್ಚಿದ್ ಯಾರು? ನಾನ್ ಸ್ಟವ್ ಹಚ್ಚಿರ್ಲಿಲ್ಲ ಅಂದಿದ್ರೆ ನಿನ್ ಪಾಯಸ ಮಾಡಕ್ ಆಗ್ತಿತ್ತಾ? ಓಹೋ, ಸಾಯಿಬ್ರೆ, ಪಾಯಸ ಮಾಡಕ್ ಮುಂಚೆ ಸ್ಟವ್ ಹಚ್ಚಿರ್ಲಿಲ್ವಾ? ಸರಿ ಆಯ್ತು. ಬಾ ಪತ್ತು, ಬಾ ಕೂತ್ಕೋ ಬಾ. ಇರಲಿ ಅಮ್ಮೋರೆ. ಅಮ್ಮೋರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಾಯ್ತು ಪದ್ಮನಾಭ ಅವರೇ? ಏನಾದರೂ ತೊಂದರೆನಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಆದರೆ ಏನು ಹೇಳ್ತಾ ಇಲ್ಲ ಇವನು. ತೊಂದರೆಗಿಂದ್ರೆ ಏನಿಲ್ಲ, ಆದರೆ ಮುಂದೆ ತೊಂದರೆ ಆಗಬಾರ್ದಲ್ವಾ? ಯಾವುದೇ ಕಾರಣಕ್ಕೂ ಯಾರ ದೃಷ್ಟಿನೂ ಸಂತೋಷವಾಗಿರೋ ಈ ಮನೆ ಮೇಲೆ ಬೀಳಬಾರ್ದಲ್ಲ, ಅದಕ್ಕೆ ಅಂದ್ರೆ ಏನ್ರಿ? ನಾನು ಪಂಚಾಂಗ ನೋಡಿ ಮಕ್ಕಳ ಜಾತಗಳನ್ನು ತಾಳೆ ಹಾಕಿದೆ. ಎಲ್ಲರ ಜೀವನದಲ್ಲೂ ಹೀಗೆ ನಗು ಸಂತೋಷ ಇರಬೇಕು ಅಂದರೆ ನಾವು ಲಯ ಕಾರಣಾದ ಶಿವನಿಗೆ ಒಂದು ಪೂಜೆ ಮಾಡಬೇಕು. ಪೂಜೆ ಮಾಡಿಸೋದು ಒಳ್ಳೆ ವಿಷಯನೇ ಅಲ್ವಾ? ಖಂಡಿತ ಪೂಜೆ ಮಾಡಿಸೋಣ. ಹೌದು ಪದ್ದು, ಯಾವತ್ತು ಎಲ್ಲಿ ಅಂತ ನೀನು ಹೇಳು, ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡಿಸೋಣ. ನಾವು ಆ ಈಶ್ವರನ ಸನ್ನಿಧಾನಕ್ಕೆ ಹೋಗ್ಬೇಕಮ್ಮೋರೆ. ನಾಳೆನೇ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ಆತ್ಮಲಿಂಗಕ್ಕೆ ಪೂಜೆ ಆದರೆ ಭಗವಂತನ ಕೃಪೆ ಎಲ್ಲರ ಮೇಲೆ ಇರುತ್ತೆ ಅನ್ನೋ ನಂಬಿಕೆ. ಆತ್ಮಲಿಂಗದ ಪೂಜೆ ಅಂದರೆ ನಾವು ಗೋಕರ್ಣಕ್ಕೆ ಹೋಗಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಿದ್ಯಾ? ಹೌದು ಮಗನೇ. ಅಯ್ಯೋ, ಗೋಕರ್ಣ ನನ್ಗೆ ತುಂಬಾ ಇಷ್ಟವಾದ ಜಾಗ. ನಾನು ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ. ಅಲ್ಲಿ ಸಮುದ್ರ ತೀರದಲ್ಲಿ ಶಿವನ ದೇವಸ್ಥಾನ ಇದೆ. ಹ್ಞೂ ಮೇಡಮ್, ಅಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲಿ ಭಕ್ತಿನೂ ಇದೆ, ಹಾಗೆ ಖುಷಿ ಸಂತೋಷ ಮಜಾನೂ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡೋದು? ದೇವಸ್ಥಾನಕ್ಕೆ ಹೋದಾಗೂ ಆಗುತ್ತೆ, ಒಂದು ಟ್ರಿಪ್ಪು ಆಗುತ್ತೆ, ಹಾಗೆ ಸಮುದ್ರದಲ್ಲಿ ಆಟ ಆಡಿದಾಗೂ ಆಗುತ್ತೆ. ನಾಳೆನೇ ಹೋಗೋಣ. ಆಹಾ, ಈಗ ಸಮಾಧಾನ ಆಯಿತು. ನಾಳೆನೇ ಎಲ್ಲ ವ್ಯವಸ್ಥೆನೂ ಮಾಡಿಬಿಡ್ತೀನಿ ನಮ್ಮವರೇ. ಹಾಗಾದ್ರೆ ನಾಳೆ ನಾವು ಗೋಕರ್ಣ ಟ್ರಿಪ್ ಹೋಗ್ತಿದೀವಾ? ಪದ್ಮನಾಭ ಅವರೇ, ಸುಬ್ಬು ಟಿ ಹೇಳಿಲ್ವಾ? ಇಲ್ಲ ಯಜಮಾನ್ರೆ, ಅದು ಟ್ರಾವೆಲ್ಸ್ಗೆ ಬುಕ್ ಮಾಡಿಬಿಟ್ಟಿದ್ವಿ. ಆದರೆ ಅವನು ಇದ್ದಕ್ಕಿದ್ದಾಗೆ ಗಾಡಿ ಇಲ್ಲ ಅಂತಿದ್ದಾನೆ. ಏನೋ ಡೀಸೆಲ್ ಪೆಟ್ರೋಲ್ ಪ್ರಾಬ್ಲಮ್ ಅಂತೆ. ಅವನ ಗಾಡಿಗಳೆಲ್ಲ ಸರ್ವಿಸಿಗೆ ಬಿಟ್ಟಿದ್ದಾನಂತೆ. ಅದಕ್ಕೆ
ಬರೋದಕ್ಕೆ 1 ವಾರ ಟೈಮ್ ಕೊಡಿ, ಗಾಡಿ ಬಂದ ಕೂಡಲೇ ಕಳಿಸ್ಕೊಡ್ತೀನಿ ಅಂತ ಹೇಳ್ದ. ಸರಿ, ಗಾಡಿ ಇಲ್ಲದೆ ಇದ್ರೇನು ಕಾರ್ನಲ್ಲೇ ಹೋದ್ರಾಯ್ತು. ಇಲ್ಲ ಯಜಮಾನ್ರೆ, ಅದು ನಾನು ಬೇರೆ ಒಂದು 2-3 ಕಡೆ ವಿಚಾರಿಸಿದೆ. ಒಬ್ಬೊಬ್ರು ಒಂದೊಂದು ಕಾರಣ ಕೊಡ್ತಾ ಇದ್ದಾರೆ. ಸುಮ್ಮನೆ ದಿನೇಶ ನಮಗೆ ಗೊತ್ತಿರೋನು, ಅವ್ನ ಗಾಡಿಲೇ ಹೋಗ್ಬಿಟ್ರಾಯ್ತು. ಇನ್ನೊಂದು ವಾರ ಅಲ್ವಾ? ದೇವ್ರ ಕೆಲಸ ಅಲ್ವೇನೋ, ಯಾಕೆ ಪೋಸ್ಟ್ಪೋನ್ ಮಾಡೋದು ಅಂತ. ಕಾರ್ ಇಲ್ಲದೆ ಇದ್ರೇನು ಎಲ್ಲರೂ ಒಟ್ಟಿಗೆ ಬಸ್ಸಲ್ಲೇ ಹೋಗೋಣ. ಯಜಮಾನ್ರೆ, ಬಸ್ಸು ಟ್ರೈನಲ್ಲೂ ವಿಚಾರಿಸಿದೆ. 10-15 ದಿವಸಕ್ಕೆ ಎಲ್ಲ ರಿಸರ್ವ್ ಆಗಿಬಿಟ್ಟಿದೆ ಅಂತೆ. ಹೌದು ಯಜಮಾನ್ರೆ, ಆಮೇಲೆ ಇಷ್ಟು ಜನ ಬಸ್ಸಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಸುಮ್ಮನೆ ಬಸ್ಸಲ್ಲೆಲ್ಲ ಬೇಡ. ಇನ್ನೊಂದು ವಾರ ಅಲ್ವಾ, 1 ವಾರ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಹೋಗ್ಬೇಡ. ಹೇಗೂ ನಂದಿನಿ ಅಮ್ಮವರು ಚೇತರಿಸ್ಕೊತಾ ಇದ್ದಾರೆ. ಅವ್ರು ಫುಲ್ ಸರಿ ಆದಮೇಲೆ ಹೋಗ್ಬೇಡ. ನೀನು ಹೇಳೋದು ಸರಿ ಕಣ. ಅವಳಿಗೂ ಈಗ ಹೆಚ್ಚು ಓಡಾಡೋಕ್ಕಾಗಲ್ಲ. ದೇವ್ರ ದರ್ಶನ ಬೇರೆ ಮಾಡಬೇಕು. ದೇವ್ರ ಕಾರ್ಯ ಅಲ್ವಾ, ಅವ್ನು ಕರ್ಸ್ಕೊಂಡಾಗೆ ಹೋಗೋಣಂತೆ. ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ, ನನ್ನ ಮನಸ್ಸಲ್ಲೂ ಹಾಗೇ ಇತ್ತು ನೋಡಿ. ಸುಬ್ಬು, ಮನೆಯವ್ರಿಗೆಲ್ಲ ಈ ವಿಷಯ ಹೇಳ್ಬಿಡಪ್ಪ. ಸರಿ, ಬಂದೆ. ಶ್ರಾವಣಿ, ಶ್ರೀವಲ್ಲಿ, ಯಾಕಿಲ್ಲ ನಿಂತಿದ್ಯಾ? ಬಾ ಒಳಗೆ. ಏನಿಲ್ಲ, ನಿಮ್ಮಮ್ಮ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನೀನು ಅವ್ರನ್ನ ಈಗ ಹೊಸದಾಗಿ ಪರಿಚಯ ಮಾಡ್ಕೋಬೇಕಾ? ಪಾಪ ನಮ್ಮಮ್ಮ ಯಾರು ಅಂತ ನಿನಗೆ ಗೊತ್ತೇ ಇಲ್ಲ ಅಲ್ವಾ? ನೀನು ಸುಬ್ಬು ಅಮ್ಮ ಎಲ್ಲ ಸೇರ್ಕೊಂಡು ನನ್ನ ಹತ್ರನೇ ನಾಟಕ ಮಾಡಿದ್ರಾ? ಸಾರಿ ಶ್ರಾವಣಿ, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಸುಬ್ಬು ಏನು ಹೇಳಿದ್ನೋ ಅದನ್ನು ಮಾಡಿದೆ ಅಷ್ಟೇನೆ. ಹೇಳಬೇಕು ಅಂದರೆ ಸುಬ್ಬು ನನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ದ. ಆಗ ನಾನೇ ಹೇಳಿದೆ, ತಾಯಿ ಮಗಳು ಇಬ್ರು ಒಟ್ಟಿಗೆನೇ ಇದ್ದಾರೆ, ಮಗಳಿಗೆ ಅಮ್ಮ ಇರೋ ವಿಚಾರ ಗೊತ್ತಾಗಿಲ್ಲ ಅಂದರೆ ಅದೇನು ನ್ಯಾಯ ಅಂತ. ಅದಕ್ಕೆ ಅವನು ಏನೋ ಸಾರಿ ನಿನಗವ್ನ ಗಂಡನೇ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಅವ್ನು ನನ್ನ ಬೆಸ್ಟ್ ಫ್ರೆಂಡು. ಆ ಸಲಿಗೆಯಿಂದ ಹೇಳಿದೆ ಅಷ್ಟೆ. ಸರಿ ಕಂಟಿನ್ಯೂ ಮಾಡು. ಹಾಗಂತ ಸುಬ್ಬುನ್ ಕೇಳಿದ್ದಕ್ಕೆ ಅದಕ್ಕೆ ದೊಡ್ಡ ಕಾರಣ ಇದೆ. ಇವಾಗ ಏನು ಹೇಳೋದಕ್ಕಾಗಲ್ಲ. ನಂದಿನಿ ಅಮ್ಮವ್ರು ಹೇಳಿದ್ದಾರೆ ಶ್ರಾವಣಿಗೆ ವಿಷಯ ಗೊತ್ತಾಗಬಾರ್ದು, ಅದು ಇದು ಅಂತೆಲ್ಲ ಹೇಳ್ದ. ನನ್ನಿಂದ ನಿಂಗೆ ಬೇಜಾರಾಗಿದ್ರೆ ಸಾರಿ ಶ್ರಾವಣಿ. ಇಲ್ಲ ಶ್ರೀವಲ್ಲಿ, ನನಗೇನು ಬೇಜಾರಾಗಿಲ್ಲ.